ಈ ವಿಶ್ವದಲ್ಲೇ ಪ್ರವಾಸೋದ್ಯಮಕ್ಕೆ ಬಹಳ ದೊಡ್ಡ ಹೆಸರು ಮಾಡಿರುವಂಥದ್ದು, ಅದರಲ್ಲೂ ಕೊಡಗು ಜಿಲ್ಲೆಯ ಹೋಮ್ ಸ್ಟೇ. ಈ ಹೋಮ್ ಸ್ಟೇ ಹೆಸರುವಾಸಿಯಾಗಿರೋದೇ ಬಂದಂತಹ ಅತಿಥಿಗಳನ್ನು ಕೊಡಗು ಜಿಲ್ಲೆಯ ಸಾಂಪ್ರದಾಯಿಕ ಶೈಲಿಯಲ್ಲಿ ಅವರನ್ನು ಆತಿಥ್ಯ ನೀಡುವಂಥದ್ದು. ಅದಕ್ಕೋಸ್ಕರನೇ ಹೋಮ್ ಸ್ಟೇ ಅಂದರೆ ಮನೆಯಿಂದ ಹೊರಗೆ ಒಂದು ಮನೆ ಸಿಗುವಂತಹ ಒಂದು ಪ್ರದೇಶ ಅಂತ. ಆದರೆ ಈ ವಿಶ್ವ ಪ್ರಸಿದ್ಧಿಯಾಗಿರುವಂತಹ ಕೊಡಗು ಜಿಲ್ಲೆಯ ಹೋಮ್ ಸ್ಟೇ ಒಂದರಲ್ಲಿ ಇಡೀ ವಿಶ್ವವೇ, ಕೊಡಗು ಜಿಲ್ಲೆ ನಮ್ಮ ರಾಜ್ಯವೇ ತಲೆ ತಗ್ಗಿಸುವ ಒಂದು ಘಟನೆ, ಒಂದು ಆರೋಪಿಯಲ್ಲಿ ಕೇಳಿ ಬಂದಿದೆ. ಏನಂತಂದರೆ ಈ ಪೊನ್ನಪೇಟೆ ತಾಲೂಕಿನ, ಕೊಡಗು ಜಿಲ್ಲೆ ಪೊನ್ನಪೇಟೆ ತಾಲೂಕಿನ ಕುಟ್ಟ ಗ್ರಾಮದಲ್ಲಿರುವಂತಹ ಒಂದು ದೇವಿ ಹೋಮ್ ಸ್ಟೇ ಎಂಬ ಒಂದು ಹೋಮ್ ಸ್ಟೇ ಏನಿದೆ, ಆ ಹೋಮ್ ಸ್ಟೇಯಲ್ಲಿ ಅಮೆರಿಕ ಮೂಲದ ಮಹಿಳೆಯೊಬ್ಬಳ ಮೇಲೆ ಅತ್ಯಾಚಾರ ಆಗಿದೆ ಅನ್ನೋ ಒಂದು ಆರೋಪ. ಅಂದರೆ ಸ್ವತಃ ಆ ಮಹಿಳೆಯೇ ಈ ತರಹ ಒಂದು ದೂರನ್ನು ನೀಡಿರುವಂತಹದ್ದು. ಇನ್ನು ಈ ಹೋಮ್ ಸ್ಟೇಗೆ ಇದೇ ತಿಂಗಳು 13ನೇ ತಾರೀಕು ಮಧ್ಯಾಹ್ನ ಆ ಮಹಿಳೆ, ಅಂದರೆ ಆ ವಿದೇಶಿ ಮಹಿಳೆ ಇಲ್ಲಿಗೆ ಬರ್ತಾರೆ. ಇಲ್ಲಿ ಬಂದ ನಂತರ ಆಕೆಗೆ ಒಂದು ತಂಪು ಪಾನೀಯವನ್ನು ನೀಡಲಾಗುತ್ತಂತೆ. ಆ ತಂಪು ಪಾನೀಯ ಕುಡಿದ ಬಳಿಕ ಆಕೆಗೆ ಏನು ಪ್ರಜ್ಞೆ ತಪ್ಪಿದಂತಾಗಿ ಅಥವಾ ಏನು ಅಮಲೇರಿ ಅವಳು ಏನಾಗಿದೆ ಅನ್ನೋದು ಅವಳಿಗೆ ಅರಿವಾಗೋದಿಲ್ಲ. ಅದಾದ ಬಳಿಕ ಆಕೆಗೆ ಎಚ್ಚರಾದಾಗ ಅವಳಿಗೆ ಏನು ಅರಿವಾಗುತ್ತೆ ಅಂತಂದರೆ, ಆಕೆ ನೀಡಿದ ದೂರಿನ ಪ್ರಕಾರ ಆಕೆಗೆ ಇಲ್ಲಿ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಅನ್ನೋದು ಅವಳಿಗೆ ಅರಿವಾಗುತ್ತೆ. ಅದಾದ ಬಳಿಕ ಈ ವಿಚಾರವನ್ನು ಈ ಹೋಮ್ ಸ್ಟೇಯ ಮಾಲೀಕ ವಿಶಾಲ್ ಅಂತ ಯಾರಿದ್ದಾರೆ ಅವರಿಗೆ ಒಂದು ಮಾಹಿತಿಯನ್ನು ನೀಡ್ತಾರೆ. ಆದರೆ ಆ ಆರೋಪ, ಅವರು ವಿದೇಶಿ ಮಹಿಳೆ ನೀಡಿರುವಂತಹ ದೂರಿನಲ್ಲಿ ಏನು ಸಾರಾಂಶ ಇದೆ ಅಂತಂದರೆ, ಈ ಹೋಮ್ ಸ್ಟೇ ಮಾಲೀಕ ವಿಶಾಲ್ಗೆ ತನ್ನ ಮೇಲೆ ಅತ್ಯಾಚಾರ ಆಗಿರೋದನ್ನು ಹೇಳಿದರೂ ಕೂಡ ಅದನ್ನು ಅವರು ನಿರ್ಲಕ್ಷ್ಯ ಮಾಡ್ತಾರೆ. ನನಗೆ ಯಾವುದೇ ನೆರವು ಬೆಂಬಲ ಕೊಡೋದಿಲ್ಲ ಅಂತ. ಅಂದರೆ 13ನೇ ತಾರೀಕಿಗೆ ಅತ್ಯಾಚಾರವಾದರೂ ಆಕೆಗೆ ಇಲ್ಲಿಂದ ಹೊರ ಹೋಗಲಿಕ್ಕೆ ಅವಕಾಶ ದೊರಕೋದಿಲ್ಲ. 16ನೇ ತಾರೀಕಿಗೆ ಒಂದು ಟ್ಯಾಕ್ಸಿ ಮಾಡಿಕೊಂಡು ಈ ಹೋಮ್ ಸ್ಟೇಯಿಂದ ಆಕೆ ಹೊರ ಬರ್ತಾರೆ. ಹೊರ ಬಂದ ನಂತರ ನೇರವಾಗಿ ಮೈಸೂರಿಗೆ ತೆರಳಿ ಅಲ್ಲಿ ತನ್ನ ಒಂದು ಅಮೆರಿಕ ಮೂಲದ ಒಬ್ಬ ಸ್ನೇಹಿತರನ್ನು ಸಂಪರ್ಕ ಮಾಡಿ ಆ ನಂತರ ಅಮೆರಿಕ ರಾಯಭಾರ ಕಚೇರಿಗೆ ಒಂದು ದೂರನ್ನು ಕೊಡ್ತಾರೆ. ಅಮೆರಿಕ ರಾಯಭಾರ ಕಚೇರಿಗೆ ಈ ಥರ ಒಂದು ಮಾಹಿತಿ ಬಂದ ಬಳಿಕ ಅಮೆರಿಕ ರಾಯಭಾರ ಕಚೇರಿ ಅಧಿಕಾರಿಗಳು ಮೈಸೂರು ಪೊಲೀಸರನ್ನು ಸಂಪರ್ಕ ಮಾಡಿ ತಕ್ಷಣವೇ ಮಹಿಳೆಯನ್ನು ಒಂದು ಸಂಪರ್ಕ ಮಾಡ್ತಾರೆ. ಮಹಿಳೆಗೆ ಅಲ್ಲಿ ಒಂದು ಸ್ಥಳೀಯ ಆಸ್ಪತ್ರೆಯಲ್ಲಿ ಒಂದು ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ಮಾಡಲಾಗುತ್ತೆ. ಅದಾದ ಬಳಿಕ ಈ ಕೊಡಗು ಪೊಲೀಸರ ಮೂಲಕ ಇಲ್ಲಿ ಕುಟ್ಟ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡಿ ಇಲ್ಲಿ ಮಹಜರೆಲ್ಲ ಆಗುತ್ತೆ. ಅಂದರೆ ಈಗ ಸಾಮಾನ್ಯವಾಗಿ ಇಲ್ಲಿ ಬಂದಿರುವಂತಹ ದೂರಿನಲ್ಲಿ ಮುಖ್ಯ ಸಾರಾಂಶ ಏನಂತಂದರೆ, 13ನೇ ತಾರೀಕಿಗೆ ಇಲ್ಲಿ ಅತ್ಯಾಚಾರ ಆಗುತ್ತೆ. ಅದರ ಬಳಿಕ 16ನೇ ತಾರೀಕಿಗೆ ಆ ಮಹಿಳೆ ಇಲ್ಲಿಂದ ಹೋಗ್ತಾರೆ. 19ನೇ ತಾರೀಕಿಗೆ ಇಲ್ಲಿ FIR ಆಗುತ್ತೆ. ಅಂದರೆ ಇಲ್ಲಿ ಇಡೀ ಕೊಡಗು ಜಿಲ್ಲೆಯ ತಲೆ ತಗ್ಗಿಸುವಂಥ ಒಂದು ಗಂಭೀರ ಪ್ರಕರಣ ಇಲ್ಲಿ ನಡೆದಿದೆ. ಈ ಪ್ರಕರಣದ ಸತ್ಯಾಸತ್ಯತೆಯನ್ನು ಒಂದು ಪರೀಕ್ಷೆ ಮಾಡಬೇಕಾಗುತ್ತೆ. ಪೊಲೀಸ್ ತನಿಖೆಯಲ್ಲಿ ಸೂಕ್ತ ಒಂದು ಉತ್ತರವನ್ನು ಕಂಡುಕೊಳ್ಬೇಕಾಗುತ್ತೆ. ಕ್ಯಾಮರಾಮನ್ ನವೀನ್ ಜೊತೆ ಗೋಪಾಲ್ ಸುಮಯ್ಯ, TV9 ಕೊಡಗು.